ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಗ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ ಬಿಸಿಸಿಐ ಕಾರ್ಯದರ್ಶಿಯಾಗಿದ್ದವರು ಈಗ ವಿಶ್ವ ಕ್ರಿಕೆಟ್ ಅನ್ನೇ ಆಳುವ ಐಸಿಸಿಯ ಅತ್ಯಂತ ಚಿಕ್ಕ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವ್ಯಕ್ತಿ ಜೈ ಶಾ ಇವತ್ತು ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ ಮತ್ತು ಭಾರತೀಯ ರಾಜಕೀಯದಲ್ಲಿ ಹಾಗೆ ಭಾರತದ ಗಲ್ಲಿ ಕ್ರಿಕೆಟ್ನಲ್ಲೂ ಕೂಡ ಅತ್ಯಂತ ಹೆಚ್ಚಾಗಿ ಕೇಳಿಬರ್ತಾ ಇರುವ ಹೆಸರು ಜೈ ಶಾ. ಅಷ್ಟಕ್ಕೂ ಜೈ ಶಾ ಅವರ ಒಟ್ಟು ಆಸ್ತಿಯ ಮೌಲ್ಯವೆಷ್ಟು ಗೊತ್ತಾ? ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಇದ್ರು ಕ್ರಿಕೆಟ್ ಲೋಕದ ಅತ್ಯಂತ ಪ್ರಭಾವಿ ಹುದ್ದೆಗೆ ತಲುಪಿದ್ದಾದ್ರೂ ಹೇಗೆ? ಇವರ ಮೊದಲ ಕೆಲಸ ಹಾಗೂ ಮೊದಲ ಸಂಪಾದನೆ ಎಷ್ಟು ಗೊತ್ತಾ? ಇದಷ್ಟೇ ಅಲ್ಲ, ಜೈ ಶಾ ಅವರ ಈ ತೀವ್ರ ಬೆಳವಣಿಗೆಯ ಹಿಂದೆ ರಾಜಕೀಯ ದುರುಪಯೋಗ, ಅಧಿಕಾರ ದುರುಪಯೋಗ ಇದೆಯಾ? ವಿರೋಧ ಪಕ್ಷಗಳು ಮಾಡ್ತಾ ಇರುವ ಗಂಭೀರ ಆರೋಪಗಳೇನು? ಕುಟುಂಬ ರಾಜಕೀಯ, ನೆಪೋಟಿಸಂ ಎಂಬ ಟೀಕೆಗಳಿಗೆ ನಿಜವಾದ ಕಾರಣವೇನು? ಅಷ್ಟಕ್ಕೂ ಕೇಂದ್ರ ಸರ್ಕಾರದಲ್ಲಿ ಏನೆಲ್ಲ ನಡೀತಾ ಇದೆ? ಮೋದಿ ಯಾವುದಕ್ಕೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ವಾ? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಮಗ ಜೈ ಶಾ ಅವರು ಜಾಗತಿಕ ಕ್ರೀಡಾ ಆಡಳಿತ ಮತ್ತು ಭಾರತೀಯ ವಾಣಿಜ್ಯ ಕ್ಷೇತ್ರದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಿಸಿಸಿಐ ಗೌರವ ಕಾರ್ಯದರ್ಶಿಯಾಗಿ ಹಾಗೂ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಎಸಿಸಿ ಅಧ್ಯಕ್ಷರಾಗಿ ಯಶಸ್ವಿ ಅವಧಿಯನ್ನ ಪೂರೈಸಿದ ನಂತರ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಅಂದ್ರೆ ಐಸಿಸಿ ಸ್ವತಂತ್ರ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕ್ರೀಡಾಡಳಿತ ಕ್ಷೇತ್ರದಲ್ಲಿ ಇವರ ಈ ಬೆಳವಣಿಗೆಯ ಜೊತೆಗೆ ಇವರ ವ್ಯವಹಾರಿಕ ವಹಿವಾಟುಗಳು, ನಿವ್ವಳ ಆಸ್ತಿಯ ಮೌಲ್ಯ, ಪ್ರಥಮ ವೃತ್ತಿಪರ ಅನುಭವ ಮತ್ತು ಇವರ ಉದ್ಯಮ ಸಂಸ್ಥೆಗಳ ವಿರುದ್ಧ ದೇಶದ ವಿರೋಧ ಪಕ್ಷಗಳು ಮಾಡಿದ ಆರೋಪಗಳು ಸಾರ್ವಜನಿಕ ಹಾಗೂ ರಾಜಕೀಯ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿವೆ. ಸ್ನೇಹಿತರೆ, ಸಾರ್ವಜನಿಕ ಲಭ್ಯವಿರುವ ಹಣಕಾಸು ದಾಖಲೆಗಳು ಮತ್ತು ನಮೂದುಗಳ ಪ್ರಕಾರ ಜೈ ಶಾ ಅವರ ಒಟ್ಟು ಅಂದಾಜು ನಿವ್ವಳ ಆಸ್ತಿಯ ಮೌಲ್ಯವು ಸುಮಾರು 124 ಕೋಟಿ ಎಂದು ಅಂದಾಜಿಸಲಾಗಿದೆ. ಇವರ ಸಂಪತ್ತಿನ ಪ್ರಮುಖ ಭಾಗವು ಕ್ರೀಡಾ ಆಡಳಿತ ಮಂಡಳಿಗಳಲ್ಲಿನ ಕಾರ್ಯಕಾರಿ ಭತ್ಯೆಗಳು, ಸ್ವಂತ ವಾಣಿಜ್ಯ ಸಂಸ್ಥೆಗಳ ಈಕ್ವಿಟಿ ಷೇರುಗಳು, ಖಾಸಗಿ ಹೂಡಿಕೆಗಳು ಹಾಗೂ ವಿವಿಧ ಉದ್ಯಮಗಳ ಪಾಲುದಾರಿಕೆಯಿಂದ ಸಂಗ್ರಹಗೊಂಡಿದೆ. ಕ್ರೀಡಾ ಆಡಳಿತದ ಕ್ಷೇತ್ರದಲ್ಲಿ ಬಿಸಿಐಸಿ ಅಥವಾ ಐಸಿಸಿನಂತಹ ಉನ್ನತ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಿಗೆ ಯಾವುದೇ ಮಾಸಿಕ ವೇತನ ಅಥವಾ ಸ್ಥಿರ ಸಂಬಳಗಳನ್ನ ನೀಡುವ ಪದ್ಧತಿಯೇ ಇಲ್ಲ. ಬದಲಾಗಿ ಆಡಳಿತಾತ್ಮಕ ಸಭೆಗಳು, ಅಂತಾರಾಷ್ಟ್ರೀಯ ಪ್ರವಾಸಗಳು ಮತ್ತು ಪಂದ್ಯಾವಳಿಗಳ ಉಸ್ತುವಾರಿಗಾಗಿ ದೈನಂದಿನ ಭತ್ಯೆ ಹಾಗೂ ಪ್ರಯಾಣ, ವಸತಿ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ. ಬಿಸಿಐಸಿ ಕಾರ್ಯದರ್ಶಿಯಾಗಿ ಅಂತಾರಾಷ್ಟ್ರೀಯ ಸಭೆಗಳಲ್ಲಿ ಭಾಗವಹಿಸುವಾಗ ಇವರಿಗೆ ದಿನಕ್ಕೆ ಅಂದ್ರೆ ಒಂದು ದಿನಕ್ಕೆ ಸುಮಾರು 84,000 ದೈನಂದಿನ ಭತ್ಯೆ ಮತ್ತು ಪ್ರಥಮ ದರ್ಜೆಯ ಸೌಕರ್ಯಗಳನ್ನು ನೀಡಲಾಗುತ್ತದೆ. ಐಸಿಸಿ ಅಧ್ಯಕ್ಷರ ಹುದ್ದೆಯು ಗೌರವಾನ್ವಿತ ಸ್ಥಾನವಾಗಿದ್ದು ಇದೇ ರೀತಿಯ ಭತ್ಯೆ ಮತ್ತು ಪ್ರೋಟೋಕಾಲ್ ವ್ಯವಸ್ಥೆಯನ್ನ ಹೊಂದಿದೆ. ಆರ್ಥಿಕ ಸಂಪತ್ತಿನ ಸಿಂಹಪಾಲು ಜೈ ಶಾ ಅವರ ಉದ್ಯಮ ಸಂಸ್ಥೆಗಳು ಮತ್ತು ಹೂಡಿಕೆ ಬಂಡವಾಳದಿಂದ ಬಂದಿದೆ. ಇವರು ಕುಸುಮ್ ಫಿನ್ಸರ್ವ್ LLP ಸಂಸ್ಥೆಯಲ್ಲಿ 60% ಬಹುಮತದ ಪಾಲುದಾರಿಕೆಯನ್ನ ಹೊಂದಿದ್ದಾರೆ. ಇದರ ಜೊತೆಗೆ ಇವರು ಟೆಂಪಲ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಮಾರುಕಟ್ಟೆಯಲ್ಲಿನ ವಿವಿಧ ಈಕ್ವಿಟಿ ಷೇರು ಹೂಡಿಕೆಗಳು ಮತ್ತು ವಾಣಿಜ್ಯಿಕ ಆಸ್ತಿಗಳು ಸೇರಿ ಇವರ ಒಟ್ಟು ಆಸ್ತಿಯ ಮೌಲ್ಯವನ್ನು 124 ಕೋಟಿ ಎಂದು ಮೌಲ್ಯಮಾಪನ ಮಾಡಲಾಗಿದೆ. ಸ್ನೇಹಿತರೆ, ಸೆಪ್ಟೆಂಬರ್ 22, 1988ರಂದು ಗುಜರಾತ್ನಲ್ಲಿ ಜನಿಸಿದ ಜೈ ಶಾ ಅವರು ಅಹಮದಾಬಾದ್ನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಪೂರ್ಣಗೊಳಿಸುತ್ತಾರೆ. ಇವರ ತಂದೆ ಅಮಿತ್ ಶಾ ಮತ್ತು ತಾಯಿ ಸೋನಲ್ ಶಾ ಅವರ ಮಾರ್ಗದರ್ಶನದಲ್ಲಿ ಬೆಳೆದ ಇವರು ಗುಜರಾತ್ನ ಪ್ರಸಿದ್ಧ ನಿರ್ಮಾ ವಿಶ್ವವಿದ್ಯಾನಿಲಯದಿಂದ ನಿರ್ಮಾ ಯೂನಿವರ್ಸಿಟಿಯಿಂದ ಬಿಟೆಕ್ ಇಂಜಿನಿಯರಿಂಗ್ ಪದವಿಯನ್ನ ಪಡೆದುಕೊಳ್ತಾರೆ. ನಂತರ 2015ರಲ್ಲಿ ಇವರು ರುಷಿತಾ ಪಟೇಲ್ ಅವರನ್ನ ಮದುವೆಯಾಗ್ತಾರೆ. ಇಂಜಿನಿಯರಿಂಗ್ ಶಿಕ್ಷಣ ಮುಗಿಸಿದ ನಂತರ ಜೈ ಶಾ ಅವರ ಪ್ರಥಮ ಉದ್ಯೋಗ ಮತ್ತು ಸಂಪಾದನೆಯ ಮೂಲವು ಇವರ ಕುಟುಂಬದ PVC ಪೈಪ್ ಉತ್ಪಾದನಾ ಉದ್ಯಮವಾಗಿತ್ತು. ಕಮೋಡಿಟಿ ಮತ್ತು ಉತ್ಪಾದನಾ ವಲಯದಲ್ಲಿದ್ದ ಕುಟುಂಬದ ಖಾಸಗಿ ಉದ್ಯಮದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಇವರು ತಮ್ಮ ವಾಣಿಜ್ಯ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು ಮತ್ತು ಆ ಮೂಲಕವೇ ತಮ್ಮ ಆರಂಭಿಕ ಅಂದ್ರೆ ಮೊದಲ ಆದಾಯವನ್ನ ಗಳಿಸಿದ್ರು. ವೈಯಕ್ತಿಕ ಉದ್ಯಮದ ಜೊತೆಗೆ ಕ್ರೀಡಾ ಆಡಳಿತದತ್ತ ಗಮನ ಹರಿಸಿದ ಜೈ ಶಾ, ಇವರು ಗಮನ ಹರಿಸಿದ್ರೋ ಅಥವಾ ಇವರು ತಂದೆ ಗಮನ ಹರಿಸಿದ್ರೋ ಗೊತ್ತಿಲ್ಲ, 2009ರಲ್ಲಿ
ಸೆಂಟ್ರಲ್ ಬೋರ್ಡ್ ಆಫ್ ಕ್ರಿಕೆಟ್ ಅಹಮದಾಬಾದ್ CBCA ಮೂಲಕ ಜಿಲ್ಲಾ ಮಟ್ಟದ ಕ್ರಿಕೆಟ್ ವ್ಯವಸ್ಥೆಯನ್ನ ಪ್ರವೇಶಿಸ್ತಾರೆ. ನಂತರ 2013ರಲ್ಲಿ ಇವರು ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ GCA ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಈ ಅವಧಿಯಲ್ಲಿ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವಾದ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದ ನಿರ್ಮಾಣ ಯೋಜನೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಇವರು ಪ್ರಮುಖ ಪಾತ್ರವನ್ನ ವಹಿಸಲೇಬೇಕು. ನಂತರ 2015ರಲ್ಲಿ BCICನ ಹಣಕಾಸು ಮತ್ತು ಮಾರುಕಟ್ಟೆ ಮಿತಿಗಳ ಸದಸ್ಯರಾಗಿ ಸೇರ್ಪಡೆಗೊಂಡ ಇವರು ಅಕ್ಟೋಬರ್ 2019ರಲ್ಲಿ BCICನ ಅತ್ಯಂತ ಕಿರಿಯ ಗೌರವ ಕಾರ್ಯದರ್ಶಿಯಾಗಿ ತಲುಪಿದ್ರು. ನಂತರ ಜನವರಿ 2021ರಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಂದ್ರೆ ACC ಅಧ್ಯಕ್ಷರಾಗಿ ನೇಮಕಗೊಂಡರು ಮತ್ತು ಆಗಸ್ಟ್ 2024ರಲ್ಲಿ ICC ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಡಿಸೆಂಬರ್ 1, 2024ರಂದು ಅಧಿಕಾರವನ್ನ ಸ್ವೀಕರಿಸಿದ್ರು. ಈ ಅಹಮದಾಬಾದ್ನ ಸ್ಟೇಡಿಯಂಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರಿಡ್ತೀವಿ ಅಂದ ತಕ್ಷಣ ಮೋದಿಯವರು ಎಲ್ಲದಕ್ಕೂ ಕೂಡ ಸುಮ್ಮನೆ ಸೈನ್ ಮಾಡಿ ಕೊಡ್ತಿದ್ರೇನೋ. ಇವರಿಗೆಲ್ಲ ಸಚಿನ್ ತೆಂಡೂಲ್ಕರ್ ಅವರು, ಕಪಿಲ್ ದೇವ್ ಅವರು, ಸೆಹವಾಗ್ ಅವರು, ಎಷ್ಟು ಜನ ಲೆಜೆಂಡ್ಗಳಿದ್ದಾರೆ. ಇವ್ರು ಯಾರು ಕೂಡ ಕಾಣಿಸ್ಲೇ ಇಲ್ವಾ? ಗಂಧ ಗಾಳಿ ಗೊತ್ತಿಲ್ಲದ, ಕ್ರಿಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದ ಈ ವ್ಯಕ್ತಿನ ಅಧಿಕಾರಕ್ಕೆ ತಂದು ಕೂರ್ಸೋದಾ? ಇನ್ನು ಸ್ನೇಹಿತರೆ, ಜೈಶಾ ಅವರ ಉದ್ಯಮ ಸಂಸ್ಥೆಗಳ ಆರ್ಥಿಕ ಪ್ರಗತಿಯು 2017ರಲ್ಲಿ ದೇಶದಾದ್ಯಂತ ದೊಡ್ಡ ರಾಜಕೀಯ ಮತ್ತು ಮಾಧ್ಯಮ ಚರ್ಚೆಗೆ ಕಾರಣವಾಯಿತು. ಅಕ್ಟೋಬರ್ 2017ರಲ್ಲಿ ದಿ ವೈರ್ ಆನ್ಲೈನ್ ಸುದ್ದಿ ಪೋರ್ಟಲ್ನಲ್ಲಿ ವರದಿಗಾರ್ತಿ ರೋಹಿಣಿ ಸಿಂಗ್ ಅವರು ಪ್ರಕಟಿಸಿದ ತನಿಖಾ ವರದಿಯು ಜೈಶಾ ಮಾಲೀಕತ್ವದ ಕಂಪನಿಗಳ ವಹಿವಾಟಿನಲ್ಲಿ ಕಂಡುಬಂದ ಹಠಾತ್ ಏರಿಕೆಯನ್ನ ದಾಖಲೆಗಳ ಸಮೇತ ಪ್ರಶ್ನಿಸಿತು. ಟೆಂಪಲ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯನ್ನು 2004ರಲ್ಲಿ ಸ್ಥಾಪಿಸಲಾಗಿದ್ದು ಜೈಶಾ ಮತ್ತು ಜಿತೇಂದ್ರ ಶಾ ಅದರ ನಿರ್ದೇಶಕರಾಗಿದ್ದರು. ಕಂಪನಿಗಳ ನೋಂದಾಯಕರ ದಾಖಲೆಗಳ ಪ್ರಕಾರ ಈ ಕಂಪನಿಯು 2012-13 ಮತ್ತು 2013-14ರ ಹಣಕಾಸು ವರ್ಷಗಳಲ್ಲಿ ಯಾವುದೇ ಸ್ಥಿರ ಆಸ್ತಿಗಳನ್ನ ಹೊಂದಿರಲಿಲ್ಲ ಮತ್ತು ಅನುಕ್ರಮವಾಗಿ 6,230 ಮತ್ತು 1,724 ನಷ್ಟವನ್ನ ದಾಖಲಿಸಿತ್ತು. 2014-15ರ ಹಣಕಾಸು ವರ್ಷದಲ್ಲಿ ಕಂಪನಿಯ ಒಟ್ಟು ವಹಿವಾಟು ಕೇವಲ 50,000 ಆಗಿತ್ತು. ಆದರೆ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದ ಅವಧಿಯಲ್ಲಿ ಅಂದ್ರೆ 2015-16ರ ಹಣಕಾಸು ವರ್ಷದಲ್ಲಿ ಈ ಕಂಪನಿಯ ವಹಿವಾಟು 80.5 ಕೋಟಿಗೆ ಏರಿಕೆ ಆಯಿತು. ಇದು ಒಂದೇ ವರ್ಷದಲ್ಲಿ 16,000 ಪಟ್ಟು ಅಥವಾ 16 ಲಕ್ಷದಷ್ಟು ಹಠಾತ್ ಜಿಗಿತವಾಗಿತ್ತು. ಈ ಬೃಹತ್ ವಹಿವಾಟಿಗೆ ಹಣಕಾಸು ಒದಗಿಸಲು KIFS ಫೈನಾನ್ಷಿಯಲ್ ಸರ್ವಿಸಸ್ ಸಂಸ್ಥೆಯಿಂದ 15.78 ಕೋಟಿ ಭದ್ರತೆ ಇಲ್ಲದ ಸಾಲವನ್ನ ಪಡೆದುಕೊಳ್ಳಲಾಗಿತ್ತು. ಆದರೆ 80.5 ಕೋಟಿ ವಹಿವಾಟು ನಡೆಸಿದರೂ 1.4 ಕೋಟಿ ನಷ್ಟ ಸಂಭವಿಸಿದೆ ಎಂಬ ಕಾರಣ ನೀಡಿ ಅಕ್ಟೋಬರ್ 2016ರಲ್ಲಿ ಕಂಪನಿಯು ತನ್ನ ಕಾರ್ಯಚಟುವಟಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿತು. ಇನ್ನೊಂದೆಡೆ ಜುಲೈ 2015ರಲ್ಲಿ ಸೀಮಿತ ಹೊಣೆಗಾರಿಕೆಯ ಪಾಲುದಾರಿಕೆ LLP ಆಗಿ ಪರಿವರ್ತನೆಗೊಂಡು ಕುಸುಮ್ ಫಿನ್ಸರ್ವ್ ಸಂಸ್ಥೆಯಲ್ಲಿ ಜೈಶಾ 60% ಪಾಲು ಹೊಂದಿದ್ರು. ಈ ಸಂಸ್ಥೆಯು ಷೇರು ಟ್ರೇಡಿಂಗ್, ಆಮದು ರಫ್ತು ಮತ್ತು ಮಾರುಕಟ್ಟೆ ಸಲಹಾ ಸೇವೆಗಳಲ್ಲಿ ತೊಡಗಿಸಿಕೊಂಡಿತ್ತು. ಈ ಸಂಸ್ಥೆಯು KIFS ಸಂಸ್ಥೆಯಿಂದ 4.9 ಕೋಟಿ ಭದ್ರತೆಯಿಲ್ಲದ ಸಾಲವನ್ನ ಪಡೆಯುವುದರ ಜೊತೆಗೆ ಅಹಮದಾಬಾದ್ನ ಕಲಾಪುರ್ ಕಮರ್ಷಿಯಲ್ ಕೋ ಆಪರೇಟಿವ್ ಬ್ಯಾಂಕ್ನಿಂದ 25 ಕೋಟಿಯ LC ಸೌಲಭ್ಯವನ್ನ ಪಡೆಯಿತು. ಅಲ್ಲದೆ ಮಧ್ಯಪ್ರದೇಶದ ರತ್ಲಾಂನಲ್ಲಿ 2.1 ಮೆಗಾವ್ಯಾಟ್ ಪವನ್ ವಿದ್ಯುತ್ ಯೋಜನಾ ಸ್ಥಾಪನೆಗಾಗಿ ಕೇಂದ್ರ ಸರ್ಕಾರದ ಅಧೀನದ ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆಯಿಂದ 10.35 ಕೋಟಿ ಸಾಲವನ್ನ ಪಡೆಯಿತು. ಇನ್ನು ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿವೆ. ಇದನ್ನೆಲ್ಲ ನೋಡ್ತಾ ಇದ್ರೆ ದೆಹಲಿಯಲ್ಲಿ ಆದಂತಹ ವಿದ್ಯಾರ್ಥಿಗಳ ಹೋರಾಟ ಏನಿದೆ ಇದು ಇನ್ನು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅಂತ ಅನ್ಸುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.